ನಮಸ್ಕಾರ ಸ್ನೇಹಿತರೆ, ನಮ್ಮ ಕೃಷಿ ಕಲಿಕೆ ಸರಣಿಯ ಡೇ 6ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನೀರಾವರಿ ಅಂದರೆ ಇರಿಗೇಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ನೀರಿಲ್ಲದೆ ಕೃಷಿ ಸಾಧ್ಯವೇ ಇಲ್ಲ. ಬೀಜ ಬಿತ್ತಿದ ಮೇಲೆ ಬೆಳೆ ಬೆಳೆಯುವವರೆಗೂ ಸರಿಯಾದ ಪ್ರಮಾಣದ ನೀರು ಸಿಗದಿದ್ದರೆ ಬೆಳೆ ಹಾನಿಯಾಗುತ್ತದೆ. ಆದ್ದರಿಂದ ಯಾವ ನೀರಾವರಿ ಪದ್ಧತಿ ಯಾವ ಬೆಳೆಗಳಿಗೆ ಸೂಕ್ತ ಎಂಬುದನ್ನು ತಿಳಿದುಕೊಳ್ಳುವುದು ಪ್ರತಿಯೊಬ್ಬ ರೈತನಿಗೂ ಅಗತ್ಯ. ಪಾರ್ಟ್ 1, ತೊಟ್ಟು ನೀರಾವರಿ, ಡ್ರಿಪ್ ಇರಿಗೇಷನ್. ತೊಟ್ಟು ನೀರಾವರಿ ಎಂದರೆ ನೀರನ್ನು ನೇರವಾಗಿ ಬೆಳೆಗಳ ಬೇರು ಭಾಗಕ್ಕೆ ಹನಿ ಹನಿಯಾಗಿ ಪೂರೈಸುವ ವಿಧಾನ. ಈ ಪದ್ಧತಿಯಲ್ಲಿ ನೀರು ವ್ಯರ್ಥವಾಗುವುದಿಲ್ಲ ಮತ್ತು ಮಣ್ಣಿನ ತೇವಾಂಶ ಸಮತೋಲನದಲ್ಲಿರುತ್ತದೆ. ಹಣ್ಣು ಬೆಳೆಗಳು, ತರಕಾರಿ, ಹೂವಿನ ಬೆಳೆಗಳು ಹಾಗೂ ತೋಟಗಾರಿಕೆಗೆ ತೊಟ್ಟು ನೀರಾವರಿ ಅತ್ಯಂತ ಸೂಕ್ತ. ನೀರಿನ ಉಳಿತಾಯ ಸುಮಾರು 40ರಿಂದ 60% ಆಗುತ್ತದೆ. ಆದರೆ ಪ್ರಾರಂಭಿಕ ವೆಚ್ಚ ಸ್ವಲ್ಪ ಹೆಚ್ಚು ಮತ್ತು ಪೈಪ್ ಫಿಲ್ಟರ್ಗಳ ನಿರ್ವಹಣೆ ಅಗತ್ಯವಿರುತ್ತದೆ. ಪಾರ್ಟ್ 2, ಸಿಂಪಡಣೆ ನೀರಾವರಿ, ಸ್ಪ್ರಿಂಕ್ಲರ್ ಇರಿಗೇಷನ್. ಸಿಂಪಡಣೆ ನೀರಾವರಿ ಎಂದರೆ ಮಳೆಯಂತೆಯೇ ನೀರನ್ನು ಬೆಳೆಗಳ ಮೇಲೆ ಸಿಂಪಡಿಸುವ ವಿಧಾನ. ಈ ವಿಧಾನವು ಮೆಕ್ಕೆಜೋಳ, ಜೋಳ, ಹುಲ್ಲು ಬೆಳೆಗಳು ಹಾಗೂ ಸಮತಟ್ಟು ಇಲ್ಲದ ಜಮೀನಿಗೆ ಉಪಯುಕ್ತ. ನೀರು ಸಮಾನವಾಗಿ ಹಂಚಿಕೆಯಾಗುತ್ತದೆ, ಆದರೆ ಗಾಳಿ ಜಾಸ್ತಿ ಇರುವ ಸಮಯದಲ್ಲಿ ನೀರು ವ್ಯರ್ಥವಾಗುವ ಸಾಧ್ಯತೆ ಇದೆ ಮತ್ತು ವಿದ್ಯುತ್ ಅವಲಂಬನೆ ಹೆಚ್ಚು. ಪಾರ್ಟ್ 3, ಕಾಲುವೆ ನೀರಾವರಿ, ಕ್ಯಾನಲ್ ಇರಿಗೇಷನ್. ನದಿಗಳು, ಆಣೆಕಟ್ಟುಗಳಿಂದ ನಿರ್ಮಿಸಲಾದ ಕಾಲುವೆಗಳ ಮೂಲಕ ಹೊಲಗಳಿಗೆ ನೀರು ಪೂರೈಸುವ ಪದ್ಧತಿಗೆ ಕಾಲುವೆ ನೀರಾವರಿ ಎನ್ನುತ್ತಾರೆ. ಇದು ಕಡಿಮೆ ವೆಚ್ಚದ್ದು ಮತ್ತು ದೊಡ್ಡ ಪ್ರಮಾಣದ ಕೃಷಿಗೆ ಉಪಯುಕ್ತ. ಆದರೆ ಎಲ್ಲಾ ಪ್ರದೇಶಗಳಿಗೆ ಈ ಸೌಲಭ್ಯ ಇಲ್ಲ. ಕೆಲವೊಮ್ಮೆ ಅತಿಯಾದ ನೀರು ಹರಿದು ಬೆಳೆ ಹಾನಿಯಾಗುವ ಹಾಗೂ ಮಣ್ಣಿನ ಉಪ್ಪು ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಪಾರ್ಟ್ 4, ಮಳೆ ನೀರು ಸಂರಕ್ಷಣೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್. ಮಳೆ ನೀರನ್ನು ಸಂಗ್ರಹಿಸಿ ಭವಿಷ್ಯದಲ್ಲಿ ಬಳಸುವ ಪದ್ಧತಿಗೆ ಮಳೆ ನೀರು ಸಂರಕ್ಷಣೆ ಎಂದು ಕರೆಯುತ್ತಾರೆ. ಫಾರ್ಮ್ ಪಾಂಡ್, ಚೆಕ್ ಡ್ಯಾಮ್, ರೀಚಾರ್ಜ್ ಪಿಟ್ಗಳ ಮೂಲಕ ಮಳೆ ನೀರನ್ನು ಸಂಗ್ರಹಿಸಬಹುದು. ಇದು ಭೂಗರ್ಭ ಜಲಮಟ್ಟ ಹೆಚ್ಚಿಸಲು ಹಾಗೂ ಬರಗಾಲದಲ್ಲಿ ನೀರಿನ ಸಮಸ್ಯೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕಡಿಮೆ ವೆಚ್ಚದಲ್ಲಿ ದೀರ್ಘಕಾಲದ ಲಾಭ ನೀಡುವ ವಿಧಾನ ಇದಾಗಿದೆ. ಪಾರ್ಟ್ 5, ನೀರಾವರಿ ಪದ್ಧತಿಯ ಲಾಭ ನಷ್ಟಗಳು. ಸರಿಯಾದ ನೀರಾವರಿ ಪದ್ಧತಿ ಬಳಸದಿದ್ರೆ ನೀರು ವ್ಯರ್ಥವಾಗುತ್ತದೆ, ಬೆಳೆ ಬೆಳವಣಿಗೆ ಕುಂಠಿತವಾಗುತ್ತದೆ. ತೊಟ್ಟು ಮತ್ತು ಸಿಂಪಡಣೆ ಪದ್ಧತಿಗಳು ನೀರು ಉಳಿತಾಯಕ್ಕೆ ಉತ್ತಮವಾದರೂ ಆರಂಭಿಕ ವೆಚ್ಚ ಹೆಚ್ಚು. ಕಾಲುವೆ ನೀರಾವರಿ ಕಡಿಮೆ ಖರ್ಚಿನದಾದರೂ ನೀರಿನ ನಿಯಂತ್ರಣ ಕಡಿಮೆ. ಆದ್ದರಿಂದ ನಿಮ್ಮ ಜಮೀನಿನ ಸ್ವಭಾವ, ಬೆಳೆ ಪ್ರಕಾರ ಹಾಗೂ ನೀರಿನ ಲಭ್ಯತೆ ನೋಡಿ ಸರಿಯಾದ ನೀರಾವರಿ ಆಯ್ಕೆ ಮಾಡುವುದು ಅತ್ಯಂತ ಮುಖ್ಯ. ಪಾರ್ಟ್ 6, 1 ಎಕರೆಗೆ ನೀರಿನ ಅಗತ್ಯತೆ. ಉದಾಹರಣೆ: 1 ಎಕರೆ ತರಕಾರಿ ಬೆಳೆಗಳಿಗೆ ಸಾಮಾನ್ಯವಾಗಿ ದಿನಕ್ಕೆ 20,000ದಿಂದ 25,000 ಲೀಟರ್ ನೀರು ಬೇಕಾಗಬಹುದು. ತೊಟ್ಟು ನೀರಾವರಿ ಬಳಸಿದರೆ ಅದೇ ಬೆಳೆಗೆ 12,000ದಿಂದ 15,000 ಲೀಟರ್ ನೀರಿನಲ್ಲಿ ಸಾಕಾಗುತ್ತದೆ. ಇದರಿಂದ ನೀರು ಮಾತ್ರವಲ್ಲ, ವಿದ್ಯುತ್ ಹಾಗೂ ಕಾರ್ಮಿಕ ಖರ್ಚು ಕಡಿಮೆಯಾಗುತ್ತದೆ. ಸ್ನೇಹಿತರೆ, ನೀರಾವರಿ ಪದ್ಧತಿ ಕೃಷಿಯ ಯಶಸ್ಸಿನ ಮುಖ್ಯ ಅಸ್ತ್ರ. ನೀರನ್ನು ಉಳಿಸಿ ಸರಿಯಾಗಿ ಬಳಸಿದರೆ ಉತ್ಪಾದನೆ ಹೆಚ್ಚುತ್ತದೆ ಮತ್ತು ಲಾಭವೂ ಜಾಸ್ತಿಯಾಗುತ್ತದೆ. ಭವಿಷ್ಯದ ಕೃಷಿ ಎಂದರೆ ನೀರಿನ ಸಂರಕ್ಷಣೆ ಪ್ಲಸ್ ಆಧುನಿಕ ನೀರಾವರಿ ಎಂಬುದನ್ನು ನೆನಪಿಡಿ. ಮುಂದಿನ ವಿಡಿಯೋ ಡೇ 7. ಮುಂದಿನ ವಿಡಿಯೋದಲ್ಲಿ ನಾವು ಬೆಳೆಗಳಿಗೆ ಸೂಕ್ತ ಗೊಬ್ಬರ ಬಳಕೆ ಮತ್ತು ಪೋಷಕಾಂಶ ನಿರ್ವಹಣೆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ನಿಮ್ಮ ಪ್ರಶ್ನೆಗಳನ್ನ ಕಾಮೆಂಟ್ನಲ್ಲಿ ಬರೆಯಿರಿ.